ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ಬಾಪೂಜಿಯವರ ಮೊದಲನೆಯ ವಾಕ್ಯವನ್ನು ಕೇಳುತ್ತಿದ್ದಂತೆ ನಾವು ಮಕ್ಕಳು ಧ್ಯಾನದಲ್ಲಿ ಮುಳುಗಿಬಿಟ್ಟೆವು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವೆಲ್ಲರೂ ಒಂದು ಪವರ್ಫುಲ್ ಲೈಟ್ನ ಕೆಳಗೆ ಕೂತಿದ್ದೀರಾ ಹಾಗೂ ನನ್ನಿಂದ ನನ್ನ ಸುತ್ತಮುತ್ತಲೂ ಬೆಳಕೇ ಬೆಳಕು ಹರಡುತ್ತಿದೆ ಎಂದು ಅನುಭವಕ್ಕೆ ತಂದುಕೊಳ್ಳಿ. ಹಾಗೂ ಈ ಲೈಟ್, ಈ ಬೆಳಕು ವಿಶ್ವದ ಮೂಲೆ ಮೂಲೆಗೂ ಸಹ ಹರಡಿದೆ. ಇದರ ಅನುಭವ ಪ್ರಕೃತಿಯ 5 ತತ್ವಗಳಿಗೂ ಹಾಗೂ ಎಲ್ಲ ಆತ್ಮರಿಗೂ ಇದು ಅನುಭವಕ್ಕೆ ಬರುತ್ತಿದೆ ಎಂಬುದನ್ನು ಅನುಭವಕ್ಕೆ ತಂದುಕೊಳ್ಳಿ. ಬಾಪೂಜಿಯವರು ಮುಂದುವರೆದು ಹೇಳುತ್ತಿದ್ದಾರೆ, ಮಕ್ಕಳೇ, ಈ ಲೈಟ್, ಈ ಬೆಳಕೆ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಲಿದೆ. ಹಾಗಾದರೆ ಇದೆಲ್ಲ ಹೇಗೆ ಸಾಧ್ಯ? ಇದನ್ನು ನಾವು ಈ ರೀತಿ ತಿಳಿದುಕೊಳ್ಳೋಣ. ನಾವು ಆತ್ಮರು ಪರಂ ಪ್ರಕಾಶ, ಪರಂ ಲೈಟ್, ಪರಂ ಶಾಂತಿ, ಪರಮ ಸ್ವರೂಪವಾಗಿದ್ದೇವೆ. ಅಂದರೆ ನಾನು ಪ್ರಕಾಶ ಸ್ವರೂಪ ಆತ್ಮ, ತಂದೆಯೊಂದಿಗೆ ಕನೆಕ್ಟ್ ಆಗಿದ್ದೇನೆ. ನಾನು ಆತ್ಮ ತಂದೆಯ ಕಾರ್ಯದಲ್ಲಿ ಸಹಯೋಗಿ ಆತ್ಮವಾಗಿದ್ದೇನೆ. ಅಂದರೆ ನಾನು ಆತ್ಮ ನನ್ನ ಸೀಟ್ನಲ್ಲಿ ಸೆಟ್ ಆದಾಗ, ಆತ್ಮ ಸ್ವರೂಪದಲ್ಲಿದ್ದಾಗ ಮಾತ್ರ ನಾನು ತಂದೆಯ ಕಾರ್ಯದಲ್ಲಿ ಸಹಯೋಗಿಯಾಗಲು ಸಾಧ್ಯವಿದೆ. ನಾನು ಪರಮಪಿತ ತಂದೆಯ ಕಣ್ಮಣಿಯಾಗಿದ್ದೇನೆ. ತಂದೆಯು ಮುಂದುವರೆದು ಹೇಳುತ್ತಿದ್ದಾನೆ, ನೋಡಿ ಮಕ್ಕಳೇ, ಈ ಲೈಟ್ ಹಾಗೂ ಮೈಟ್ನ ಕಿರಣಗಳ, ಅಂದರೆ ಈ ಪ್ರಕಾಶದ ಕಿರಣಗಳ ಅವಶ್ಯಕತೆ ಇಡೀ ವಿಶ್ವಕ್ಕೇ ಇದೆ. ಯಾಕೆ ಅವಶ್ಯಕವಾಗಿದೆ ಅಂತಂದರೆ, ವಿಶ್ವ ಮೇ ಡ್ರಾಮಾ ಕಾ ಅಗಲಾ ಸೀನ್ ಬಹುತ್ ಭಯಾನಕ್ ಔರ್ ದರ್ದನಾಕ್ ಹೈ. ಮುಂದೆ ಬರಲಿರುವ ಸಮಯ ಈ ವಿಶ್ವಕ್ಕೆ ಅತಿ ಭಯಂಕರವಾದಂಥ ಸಮಯವಾಗಿದೆ. ನಿಮ್ಮ ಪವರ್ಫುಲ್ ವೈಬ್ರೇಷನ್ ಈ ಪ್ರಕೃತಿಯ 5 ತತ್ವವನ್ನು ಶಾಂತಪಡಿಸಲಿದೆ. ಪ್ರಕೃತಿಯ 5 ತತ್ವಗಳು ಅಂದರೆ ಆಕಾಶ, ವಾಯು, ಅಗ್ನಿ, ಜಲ ಹಾಗೂ ಪೃಥ್ವಿ ತತ್ವ. ಈ 5 ತತ್ವಗಳು ಕೂಡ ಶಾಂತವಾಗುವವು ಹಾಗೂ ಈ ವಿಶ್ವದಲ್ಲಿರುವ ಎಲ್ಲ ಆತ್ಮರಿಗೆ ಮುಕ್ತಿ, ಜೀವನ್ ಮುಕ್ತಿಯ ಮಾರ್ಗವೂ ಸಹ ಕಾಣಿಸುವುದು. ನಾವು ಮಕ್ಕಳೆಲ್ಲರೂ ಮನಸ್ಸಿನಿಂದ ಪವರ್ಫುಲ್ ಸೇವೆಯನ್ನು ಮಾಡಿದಾಗ ಪ್ರಕೃತಿಯ ಜೊತೆಗೆ ಆತ್ಮಗಳ ಶುದ್ಧೀಕರಣವೂ ಆಗುತ್ತದೆ. ಆತ್ಮಗಳ ಶುದ್ಧೀಕರಣ ಅಂದರೆ, ನಾನು ಆತ್ಮ, ನನ್ನ ಆತ್ಮದ ಮೇಲೆ ಕರ್ಮ ಬಂಧನಗಳಿಂದಾಗಿ ಎಷ್ಟು ಲೇಯರ್ಸ್ಗಳು, ಆವರಣಗಳು ಆವರಿಸಿಕೊಂಡಿವೆಯೋ ಆ ಎಲ್ಲ ಆವರಣಗಳು ಸಹ ಕಳಚಿ ಬೀಳುತ್ತವೆ, ಶುದ್ಧೀಕರಣವಾಗುತ್ತದೆ. ಇದರಿಂದಾಗಿ ಒಂದು ಬಾರಿ ವಿಶ್ವದಲ್ಲಿ ಬಹಳ ಗೊಂದಲ ಉಂಟಾಗಿ ಅವ್ಯವಸ್ಥೆ ಉಂಟಾಗುತ್ತದೆ. ಆದರೆ ನಿಮ್ಮ ಪವರ್ಫುಲ್ ವೈಬ್ರೇಷನ್ನಿಂದ ನೀವು ಸದಾ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿರುವುದರ ಕಾರಣ ಈ ಗೊಂದಲ, ಈ ಎಲ್ಲ ಅವ್ಯವಸ್ಥೆಯು ಸರಿಯಾಗುತ್ತದೆ, ಎಲ್ಲವೂ ವ್ಯವಸ್ಥಿತವಾಗುತ್ತದೆ. ಅಂದರೆ ಪರಿವರ್ತನೆಯ ಕಾರ್ಯ ಆರಂಭವಾಗುತ್ತದೆ. ಇದರಿಂದ ನಮ್ಮ ಸ್ವಪರಿವರ್ತನೆ ಆಗುತ್ತದೆ. ಸ್ವಪರಿವರ್ತನೆಯಿಂದಲೇ ಮುಂದೆವರೆದು ವಿಶ್ವ ಪರಿವರ್ತನೆಯೂ ಸಾಧ್ಯವಿದೆ. ಮುಂದುವರೆದು ಬಾಪೂಜಿಯವರು ನಮಗೆ ಬಹಳಷ್ಟು ವರದಾನಗಳನ್ನು ಕೊಡುತ್ತಾ ಇದ್ದಾರೆ. ಹೇ ದುಃಖ ಹರತಾ ಸುಖಕರ್ತಾ, ವಿಶ್ವ ಮೇ ಸುಖ ಶಾಂತಿ ಕೆ ರಾಜ್ಯ ಕೆ ಸ್ಥಾಪನಾ ಕೆ ನಿಮಿತ್ತ ಬನೋ. ಅಂದರೆ ನೀವು ಮಕ್ಕಳು ದುಃಖಹರತಾ ಹಾಗೂ ಸುಖಕರತಾ, ದುಃಖವನ್ನು ಹೊಡೆದೋಡಿಸಿ ಸುಖವನ್ನು, ಶಾಂತಿಯನ್ನು ಎಲ್ಲರಿಗೆ ನೀಡಿ ಶಾಂತಿಯ ಸ್ಥಾಪನೆಯನ್ನು ಮಾಡಿ. ಈ ಕೆಲಸವನ್ನು ಯಾರು ಮಾಡುತ್ತಾರೆ ಎಂದರೆ, ಯಾರು ತನ್ನ ಮೇಲೆ ನಿರಂತರ ಅಟೆನ್ಷನ್ನನ್ನು ಇಟ್ಟು ತಂದೆಯ ಪ್ರತಿಯೊಂದು ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಿರುವಂತಹ ಆತ್ಮವೇ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಎಂದು ಬಾಪೂಜಿಯವರು ಹೇಳುತ್ತಿದ್ದಾರೆ. ನಾವು ಈ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಸಹಜವಾಗಿಯೇ ನಮ್ಮ ಪರಿಸ್ಥಿತಿಗಳಿಂದ ಮುಕ್ತರಾಗಿ ಬಿಡುತ್ತೇವೆ.
ಏಕೆಂದರೆ ಈ ಸೇವೆಯಿಂದ ನಮಗೆ ತಂದೆಯ ಆಶೀರ್ವಾದದೊಂದಿಗೆ ಎಲ್ಲ ಆತ್ಮರ ಆಶೀರ್ವಾದವೂ ಸಹ ಸಿಗುತ್ತದೆ. ಹಾಗೂ ಈ ಆಶೀರ್ವಾದಗಳೇ ನಮ್ಮನ್ನು ತಂದೆಯ ಸಮಾನರನ್ನಾಗಿ ಮಾಡುತ್ತದೆ. ಇದಕ್ಕಾಗಿ ನಾವು ಸದಾ ತಂದೆಯ ಕರ್ತವ್ಯವನ್ನು ಸ್ಮರಿಸಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಲು ಮುಂದಾಗಬೇಕು. ಅಂದರೆ ನಾವು ಮಕ್ಕಳ ಕರ್ತವ್ಯವೇನು? ತಂದೆಯು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು. ಹಾಗೂ ನಾವು ಸದಾ ಆತ್ಮ ಸ್ವರೂಪದಲ್ಲಿ ಇದ್ದೇವೆಯೇ ಎಂದು ನೋಡಿಕೊಳ್ಳುತ್ತಿರಬೇಕು. ತಂದೆಯ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಾವು ಎಷ್ಟು ಸಹಭಾಗಿಗಳಾಗಿ ಕೆಲಸ ಮಾಡುತ್ತಿದ್ದೇವೆ, ಇದರ ಬಗ್ಗೆ ನಾವು ನಮ್ಮ ಮೇಲೆ ಸದಾ ನಿಗಾ ಇಟ್ಟಿರಬೇಕು. ಇದು ನಾವು ಮಕ್ಕಳ ಕರ್ತವ್ಯವಾಗಿದೆ ಹಾಗೂ ಇದುವೇ ನಮ್ಮ ಸ್ಮೃತಿ ಸ್ವರೂಪವೂ ಆಗಿದೆ. ನಾವು ಯಾರನ್ನೇ ನೋಡಲಿ, ಯಾವ ಆತ್ಮವನ್ನೇ ನೋಡಲಿ, ಸದಾ ನಾವು ಅವರ ಪ್ರತಿ ಕಲ್ಯಾಣದ ಭಾವನೆಯನ್ನೇ ಮನಸ್ಸಿನಲ್ಲಿ ಇಟ್ಟಿರಬೇಕು. ಯಾವ ಸಂಕಲ್ಪಗಳನ್ನು ಸಹ ಮಾಡಬಾರದು. ಅಂದರೆ ನನ್ನ ಮುಂದಿರುವ ಆತ್ಮ ನನ್ನ ಅಭಿಪ್ರಾಯಗಳನ್ನು, ನನ್ನ ವಿಚಾರಗಳನ್ನು ಒಪ್ಪದಿದ್ದರೂ ಸಹ ನಾನು ಆತ್ಮ ಅವರ ಕಲ್ಯಾಣವನ್ನೇ ಬಯಸಬೇಕು, ಅವರ ಒಳಿತನ್ನೇ ಬಯಸಬೇಕು. ಕಲ್ಯಾಣ ಭಾವನೆ ಅಂತಂದರೆ ಇಲ್ಲಿ ಪರಮ ಶಾಂತಿಯ ವೈಬ್ರೇಷನ್ ಎಂದು ಅರ್ಥ ಮಾಡಿಕೊಳ್ಳಿ. ನಾವು ಎಲ್ಲ ಆತ್ಮರನ್ನು ಅವರ ಒರಿಜಿನಲ್ ಸ್ವರೂಪ, ಅಂದರೆ ಆತ್ಮನ ಒರಿಜಿನಲ್ ಸ್ವರೂಪ ಲೈಟ್ ಸ್ವರೂಪದಲ್ಲಿಯೇ ಎಲ್ಲ ಆತ್ಮರನ್ನು ಕಾಣಬೇಕು. ಇದುವೇ ನಮ್ಮ ಕರ್ತವ್ಯವಾಗಿದೆ. ಹೊರತು ಯಾವ ಸಂಕಲ್ಪವನ್ನು ನಾವು ಯಾವ ಆತ್ಮರ ಬಗ್ಗೆಯೂ ಮಾಡಬಾರದು. ಅಂದರೆ ಯಾರ ಬಗ್ಗೆಯೂ ಏನನ್ನೂ ಅಂದುಕೊಳ್ಳಬಾರದು. ಇದುವೇ ಕಲ್ಯಾಣ ಭಾವನೆ. लाइट बन लाइट के नीचे रहना मतलब बाप के साथ ಕಂಬೈನ್ಡ್ ಸ್ವರೂಪ್. ಅಂದರೆ ಸದಾ ನಾನೊಂದು ಲೈಟ್ನ ಕೆಳಗಡೆ ಇದ್ದೇನೆ, ಸದಾ ನಾನು ತಂದೆಯೊಂದಿಗೆ ಜೊತೆಯಾಗಿದ್ದೇನೆ, ತಂದೆ ನನ್ನ ಜೊತೆ ಇದ್ದಾನೆ. ನಾನೊಂದು ಪಾಯಿಂಟ್ ಆಫ್ ಲೈಟ್ ಆಗಿದ್ದು ನನ್ನ ತಂದೆ ಪರಮಪಿತ ಬೇಹದ್ನ ತಂದೆಯು ಪರಮ ಪ್ರಕಾಶ ಪರಮ ಲೈಟ್ ಆಗಿದ್ದಾನೆ. ಹಾಗೂ ನಾನು ಆ ಪರಮಪಿತನ ಸಮ್ಮುಖದಲ್ಲಿದ್ದೇನೆ ಎಂದುಕೊಳ್ಳುತ್ತಾ ನಾವು ಎಲ್ಲ ಆತ್ಮರಿಗೂ ಪರಮ ಪ್ರಕಾಶವನ್ನೇ ನೀಡಬೇಕು. ಮನಸ್ಸಿನ ಮೂಲಕ ಸಂಪೂರ್ಣ ವಿಶ್ವದಲ್ಲಿ ನಾವು ಪರಮ ಪ್ರಕಾಶವನ್ನು ಹರಡುತ್ತಿರಬೇಕು, ಪರಮ ಶಾಂತಿಯನ್ನು ಹರಡುತ್ತಿರಬೇಕು. ಈ ಎಲ್ಲ ಕಾರ್ಯವನ್ನು ನಾವು ತಂದೆ ಸ್ವರೂಪದಲ್ಲಿದ್ದು ಮಾಡಬೇಕು. परम शांति, बेहद की परम शांति, बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति